ಗೆಳತಿಗಾಗಿ ಏರ್ಪೋರ್ಟ್ ಟಿಕೆಟ್ ನಕಲಿ ಮಾಡಿದಂತಹ ಯುವಕ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಗೆಳತಿಗಾಗಿ ಏರ್ಪೋರ್ಟ್ನಲ್ಲಿ ನಕಲಿ ಟಿಕೆಟ್ ಮಾಡಿದ್ದಾಯ್ತಾ, ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಧಿಕಾರಿಗಳಿಗೆ ಯಾಮಾರಿಸಿದಂತಹ ಆರೋಪಿ ಪ್ರಕಾರ್ ಇದೀಗ ತಗಲಾಕೊಂಡಿದ್ದಾನೆ. ಕೆಂಪೇಗೌಡ ಏರ್ಪೋರ್ಟ್ ಪ್ರವೇಶ ಮಾಡಿದ ಗೆಳತಿಗಾಗಿ ಅಧಿಕಾರಿಗಳು ಮತ್ತೆ ಪರಿಶೀಲನೆ ನಡೆಸಿದಾಗ ಕೇಸ್ ಇದೀಗ ಬೆಳಕಿಗೆ ಬಂದಿದೆ. ಗೆಳತಿಯನ್ನ ದೆಹಲಿಗೆ ಕಳಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಿಬಿದ್ದಿದ್ದಾನೆ. ಫ್ಲೈಟ್ ಟಿಕೆಟ್ ನಕಲು ಮಾಡಿದ್ದಾಗೆ ಆತ ತಪ್ಪೊಪ್ಪಿಕೊಂಡಿದ್ದಾನೆ. ಏರ್ಪೋರ್ಟ್ ಪೊಲೀಸರಿಂದ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಂದ್ರೆ ಈ ಹಿಂದೆನೂ ಏನಾದರೂ ಈತ ಪ್ರಯಾಣವನ್ನೇನಾದರೂ ಮಾಡಿದ್ನಾ, ಏರ್ಪೋರ್ಟ್ ಒಳಭಾಗವನ್ನ ಪ್ರವೇಶಿಸಿದ್ನಾ, ಏನು ಎತ್ತ ಎಲ್ಲದರ ಬಗ್ಗೆ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ಮಾಡ್ತಿದ್ದಾರೆ. ಆರೋಪಿ ಪ್ರಖರ್ ಶ್ರೀವಾಸ್ತವ ಅಂತ ಹೇಳ್ಬಿಟ್ಟು 25 ವರ್ಷ ಇಲ್ಲೇ ಸಿಟಿನಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಒಂದು ಗರ್ಲ್ ಫ್ರೆಂಡಿಗೆ ಒಳಗಡೆ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಿಕೆಟ್ನ ಫೋರ್ಜ್ ಮಾಡಿ PNR ನಂಬರ್ ಚೇಂಜ್ ಮಾಡಿ ಮತ್ತು ಗರ್ಲ್ ಫ್ರೆಂಡ್ ಹೆಸರು ಹುಡುಗಿ ಹೆಸರಿನಿಂದ ಅದನ್ನ ಬದಲಾಯಿಸಿಬಿಟ್ಟು ಇವಂದು ಹೆಸರು ಹಾಕಿಬಿಟ್ಟು ಏರ್ಪೋರ್ಟ್ ಒಳಗಡೆ ಆಕ್ಸೆಸ್ ತಗೊಂಡು ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಂತರ ನನಗೆ ಆಫ್ ಲೋಡ್ ಆಗಿದೆ, ಆ ಕಾರಣದಿಂದ ನಾನು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿ ಗೇಟಿಗೆ ಬಂದಾಗ CISF ಅವ್ರು ಹೋಗ್ಬಿಟ್ಟು ಏರ್ಪೋರ್ಟ್ ಹತ್ರ ಟಿಕೆಟ್ ಆಗಿರೋ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಿದಾಗ ಇವೊಂದು ಟಿಕೆಟ್ ಆಗಿಲ್ಲ, ಟಿಕೆಟ್ ಫೇಕ್ ಇದೆ ಅಂತ ಹೇಳಿ ಅವ್ರು ಮಾಹಿತಿ ಕೊಡ್ತಾರೆ. ಆ ಬೇಸಿಸ್ ಮೇಲೆ CISF ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆರೋಪಿದು ನಾವು ಪ್ರೊಸೀಜರ್ ಕೂಡ ಮಾಡಿದ್ದೀವಿ. ಸೊ ಎಲ್ಲಿವರೆಗೂ ಹೋಗಿದ್ದ ಅಂತ ಹೇಳಿ ಸರ್ ಇವನು ಏರ್ಪೋರ್ಟ್? ಅವ್ನು ಟರ್ಮಿನಲ್ ಒಳಗಡೆ ಎಂಟರ್ ಆಗಿಬಿಟ್ಟು ಸೆಕ್ಯೂರಿಟಿ ತನಕ ಹೋಗ್ಬಿಟ್ಟು ಅವಳಿಗೆ ಡ್ರಾಪ್ ಮಾಡಿ ವಾಪಸ್ ಹಿಂದೆ ಬಂದಿದ್ದಾನೆ. ಬೇರೆ ಏನಾದ್ರು ರೀಸನ್ ಇತ್ತಾ? ಓನ್ಲಿ ಅದು ಇಲ್ಲ, ಅದೇ ಮೇನ್ ರೀಸನ್ ಇರೋದು. ಮತ್ತು ಒಂದು ಫೋನ್ ಕೂಡ ಈಗ ಆಲ್ರೆಡಿ ಸೀಸ್ ಮಾಡಿದ್ದೀವಿ. ಅವ್ನು ಏನು ಎಡಿಟ್ ಮಾಡಿದ್ದ ಆ ಫೋನಲ್ಲೇ ಎಡಿಟ್ ಮಾಡಿರೋದು. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ ಏರ್ಪೋರ್ಟ್ ನಲ್ಲಿ, ಜೊತೆಗೆ ಆ ರೀತಿ ಕಣ್ತಪ್ಪಿಸಿ ಈತ ಒಳ ಪ್ರವೇಶಿಸಿದ್ದಾದ್ರೂ ಹೇಗೆ ತಗ್ಲಾಕೊಂಡಾಯ್ತಾ ಅಂತ? ಖಂಡಿತ ಶಕುಂತಲಾ, ಇಂತಹ ಭಾರಿ ಭದ್ರತೆಯನ್ನು ಕೂಡ ಒಂದು ಮೊಬೈಲ್ ನ ಎಡಿಟಿಂಗ್ ಆಪ್ ಮುಖಾಂತರವಾಗಿ ಸುಲಭವಾಗಿ ಆತ ಒಂದು ನಕಲು ಮಾಡುವ ಮುಖಾಂತರವಾಗಿ ಆತ ಏರ್ಪೋರ್ಟ್ ನ ಒಳಗಡೆ ಪ್ರವೇಶಿಸಿರುವಂತದ್ದು ನಿಜಕ್ಕೂ ಕೂಡ ಇಲ್ಲಿ ಆಶ್ಚರ್ಯದ ವಿಚಾರ ಅಂತಾನೆ ಹೇಳ್ಬೋದು. ಅದು ಕೂಡ ತನ್ನ ಪ್ರೇಯಸಿಯನ್ನ ಕರ್ಕೊಂಡು ಹೋಗುವಂತಹ ವಿಚಾರವಾಗಿ, ಅಂದ್ರೆ ಪ್ರೇಯಸಿ ದೆಹಲಿಗೆ ತೆರಳ್ತಾ ಇರ್ತಾರೆ, ಅವರನ್ನ ಡ್ರಾಪ್ ಮಾಡಬೇಕು, ಜೊತೆಗೆ ಅವರನ್ನ ಏರ್ಪೋರ್ಟ್ ನ ಒಳಗಡೆ ಹೋಗಿ ಫ್ಲೈಟ್ ನ ಪಾಯಿಂಟ್ ನಲ್ಲಿ, ಅಂದ್ರೆ ಟರ್ಮಿನಲ್ ನ ನಂತರದ ಭದ್ರತಾ ಪಾಯಿಂಟ್ ನಲ್ಲಿ ನಾನು ಅವಳನ್ನ ಬಿಟ್ಬಿಟ್ಟು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಕಾರ್ ಎಂಬ ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು ಈಗ ಬಯಲಾಗಿರುವಂತದ್ದು. ಮೊದಲನೇದಾಗಿ ಆಕೆಯ ಜೊತೆಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಆಕೆಯ ಬೋರ್ಡಿಂಗ್ ಪಾಸ್ ನಲ್ಲಿ ಇದ್ದಂತಹ ಒಂದಿಷ್ಟು ನಂಬರ್ಗಳನ್ನ ಬದಲಾಯಿಸಿಕೊಂಡು, ಜೊತೆಗೆ ಆಕೆಯ ಫೋಟೋ ಬದಲಿಗೆ ಈತನ ಫೋಟೋವನ್ನು ಕೂಡ ಅಲ್ಲಿ ಮೊಬೈಲ್ ನ ಮುಖಾಂತರವಾಗಿ ಎಡಿಟ್ ಅನ್ನ ಮಾಡಿಕೊಂಡು ಅದನ್ನ ತೋರಿಸುವ ಮುಖಾಂತರವಾಗಿ ಭದ್ರತಾ ಸಿಬ್ಬಂದಿಗಳ ಕಣ್ಗಳನ್ನ ತಪ್ಪಿಸಿ ಆತ ಒಳಗೆ ಹೋಗ್ತಾನೆ. ಅದಾದ ಬಳಿಕವಾಗಿ ಆಕೆಯನ್ನ ಮುಂದಿನ ಪ್ರೊಸೆಸ್ ನಲ್ಲಿ ಬಿಟ್ಟ ನಂತರದಲ್ಲಿ ಟರ್ಮಿನಲ್ ಆದ ಬಳಿಕವಾಗಿ ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ಆತ ಬಿಟ್ಟ ಬಳಿಕವಾಗಿ ವಾಪಸ್ ಬರ್ಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೂ ಕೂಡ ಒಂಚೂರು ಗೊಂದಲ ಆಗುತ್ತೆ, ಯಾಕೆ ವಾಪಸ್ ಬರ್ತಾ ಇದ್ದಾರೆ ಏನು ಅಂತ ಸಂದರ್ಭದಲ್ಲಿ ಆತ ಹೇಳಿದಂತ ಉತ್ತರಗಳು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕಾರಣವಾಗ್ತವೆ. ನಂತರದಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಈ ಪ್ರೇಮ ಪ್ರಸಂಗ ಕೂಡ ಕಂಡು ಬಂದಿರುವಂತದ್ದು. ಆದ್ರೆ ಈ ರೀತಿಯಾದಂತಹ ಒಂದು ಪ್ರೀತಿಯ ವಿಚಾರಕ್ಕೆ ಇಂತಹ ಭದ್ರತೆಯನ್ನೇ ಕೂಡ ಆತ ನಕಲು ಮಾಡಿಕೊಂಡು ಹೋಗಿರುವಂತದ್ದು, ಅದು ಕೂಡ ಒಂದು ಮೊಬೈಲ್ ನ ಆಪ್ ನ ಬಳಸಿ ಈ ರೀತಿಯಾಗಿ ನಕಲನ್ನ ಮಾಡುವಂತಹ ಮುಖಾಂತರವಾಗಿ ಇಂತಹ ಟೈಟ್ ಸೆಕ್ಯೂರಿಟಿಯನ್ನೇ ತಪ್ಪಿಸಿ ಹೋಗಿರುವಂತದ್ದು ಸದ್ಯಕ್ಕೆ ಈಗ ಆಶ್ಚರ್ಯ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಈ ಘಟನೆ ಸಂಬಂಧವಾಗಿ ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಆ ವ್ಯಕ್ತಿ ಏನಿದ್ದಾನೆ ಪ್ರಕಾರ ಅಂತ ಹೇಳಿ ಆತನನ್ನು ಕೂಡ ಈಗ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇರುವಂತದ್ದು. ಧನ್ಯವಾದ ಜಗದೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.